ಈ ಒಂದು ತರಗತಿಯಲ್ಲಿ ದಾರಾ ಬೇಂದ್ರೆಯವರು ಬರೆದಿರುವ ಬೆಳಗು ಪದ್ಯಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೆ ಮೊದಲು ಕವಿ ಪರಿಚಯವನ್ನು ನೋಡೋಣ. ಕವಿ ದ.ರಾ. ಬೇಂದ್ರೆ ಕನ್ನಡದ ಪ್ರಸಿದ್ಧ ಕವಿ, ಸಾಹಿತಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ. ದ.ರಾ. ಬೇಂದ್ರೆ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಇವರು ಜನವರಿ 31, 1896ರಲ್ಲಿ ಜನಿಸಿದರು. ಇವರ ಸ್ಥಳ ಧಾರವಾಡ. ಕೃತಿಗಳು ಕೃಷ್ಣಕುಮಾರಿ, ಸಖೀಗೀತ, ಉಯ್ಯಾಲೆ, ನಾದಲೀಲೆ, ಗಂಗಾವತರಣ, ನಾಕುತಂತಿ, ಸಾಯೋ ಆಟ, ಗರಿ ಮುಂತಾದವು. ಪ್ರಶಸ್ತಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ದ.ರಾ. ಬೇಂದ್ರೆಯವರು ಬರೆದಿರುವ ಬೆಳಗು ಪದ್ಯದಲ್ಲಿ ಬೆಳಗಿನ ಜಾವದ ಸೂರ್ಯೋದಯದಿಂದ ಆರಂಭವಾಗುವ ಜೀವರಾಶಿಗಳ ಚಟುವಟಿಕೆಗಳನ್ನು ಹಾಗೂ ಸೂರ್ಯೋದಯದ ವರ್ಣನೆಯನ್ನು ಮಾಡಿದ್ದಾರೆ. ಮೂಡಲ ಮನೆಯ ಅಂದರೆ ಪೂರ್ವ ದಿಕ್ಕಿನ ಮನೆಯ ಬಾಗಿಲನ್ನು ತೆರೆದು ಸೂರ್ಯನು ಉದಯಿಸುತ್ತಿದ್ದಾನೆ. ಬೆಳಗಾದ ಮೇಲೆ ಮನೆಯ ಮುಂದೆ ನೀರನ್ನು ಸಿಂಪಡಿಸುವಂತೆ ಸೂರ್ಯ ಉದಯಿಸಿದಾಗ ಎಲ್ಲೆಲ್ಲೂ ಮುತ್ತಿನಂತಹ ಇಬ್ಬನಿಗಳು ಹೊಳೆಯುತ್ತಿವೆ. ಸೂರ್ಯನು ತನ್ನ ಬೆಳಕಿನ ಬಾಗಿಲನ್ನು ತೆರೆದು ಜಗತ್ತನ್ನು ಬೆಳಗುತ್ತಿದ್ದಾನೆ. ರತ್ನದ ರಸದಂತಹ ಕಾರಂಜಿಯ ಚಿಲುಮೆಯು ಪುಟಪುಟನೆ ಪುಟಿಯುತ್ತಿದೆ, ಅಂದರೆ ಚಿಮ್ಮುತ್ತಿದೆ. ಹೂವಿನ ಮುಗ್ಗುಗಳು ಪಟಪಟನೆ ಅರಳಿ ಘಮಘಮ ಸುವಾಸನೆ ಸೂಸುತ್ತಿವೆ. ಎಲೆಗಳ ಮೇಲಿರುವ ಹೂಗಳ ಒಳಗಿರುವ ಅಮೃತದಂತಹ ನೀರಿನ ಬಿಂದುಗಳು ಆಕಾಶದಿಂದ ತಂದು ಇಲ್ಲಿಗೆ ಬಿಟ್ಟಂತೆ ಅನಿಸುತ್ತಿದೆ. ತಂಗಾಳಿಯು ತನ್ನ ಕೈಯೊಳಗಿಂದ ಹೂವಿನ ದಳಗಳನ್ನು ಹೆಸಳುಗಳನ್ನು ಸವರುತ್ತಿದೆ. ಹೂವುಗಳು ತಮ್ಮ ಮೈ ತುಂಬ ಗಂಧವನ್ನು ಸವರಿಕೊಂಡು ಘಮಘಮಿಸುತ್ತಿವೆ. ಈ ಸುವಾಸನೆಗೆ ದುಂಬಿಗಳ ದಂಡು ಹಾರಿ ಬರುತ್ತಿವೆ. ಗಿಡ ಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಕೇಳಿಬರುತ್ತಿದೆ. ಆ ಹಾಡುಗಳಿಂದ ಕ್ಷಣದೊಳಗೆ ಇಡೀ ನಾಡು ಗಂಧರ್ವ ನಾಡಾಗಿ ಸಂಗೀತದ ಸೀಮೆಯಾಗಿ ಪರಿಣಮಿಸುತ್ತಿದೆ. ಪ್ರಕೃತಿಯ ಸೌಂದರ್ಯವನ್ನು ಈ ಕಣ್ಣುಗಳು ನೋಡಿತು. ಹೂವಿನ ಸವಿಯನ್ನು ಈ ನಾಲಿಗೆಯು ಸವೆಯಿತು. ಪ್ರಕೃತಿಯ ಸ್ಪರ್ಶವನ್ನು ಈ ದೇಹ ಪಡೆಯಿತು. ಇಡೀ ನಾಡು ತನ್ಮಯದ ವಿಸ್ಮಯದ ಮನೆಯಾಯಿತು. ಅಲ್ಲದೆ ನಮ್ಮ ಮನಸ್ಸುಗಳು ದೇವರ ಮನೆಯಾಯಿತು. ತನ್ಮಯತೆ ಹಾಗೂ ಆನಂದವನ್ನು ಒಡಮೂಡಿಸುವ ಸೂರ್ಯೋದಯ ಬರೀ ಬೆಳಕಲ್ಲ ಅಣ್ಣ, ಕಣ್ಣಿಗೆ ಕಾಣದ, ಅರಿವಿಗೆ ಬಾರದ, ಮನಸ್ಸಿಗೆ ತಿಳಿಯದ ಶಾಂತಿರಸವೇ ಮೈದೋರಿತು ಅಣ್ಣ ಎಂದು ಕವಿ ವರ್ಣಿಸಿದ್ದಾರೆ. ಹೀಗೆ ಬೆಳಗು ಮುತ್ತಿನ ನೀರಾಗಿ, ಇಬ್ಬನಿ ಅಮೃತದ ಬಿಂದುವಾಗಿ, ಕಾಣದ ಪ್ರದೇಶ ಗಂಧರ್ವರ ಸೀಮೆಯಾದ ಅನುಭವದಿಂದ ಕವಿಯ ಮನಸ್ಸು ದೇವರ ಮನೆಯಾಗಿ ಕಾಣಿಸುತ್ತದೆ. ಆದ್ದರಿಂದಲೇ ಕವಿ ಇದು ಬರೀ ಬೆಳಗಲ್ಲೋ ಅಣ್ಣ ಎನ್ನುತ್ತಾರೆ. ಬೆಳಗಿನ ಜಾವದಲ್ಲಿ ಸೂರ್ಯೋದಯದಿಂದ ಆರಂಭವಾಗುವ ಜೀವರಾಶಿಗಳ ಚಟುವಟಿಕೆಗಳನ್ನು, ಸೂರ್ಯೋದಯದ ವರ್ಣನೆಯನ್ನು ಈ ಕವಿತೆಯಲ್ಲಿ ಸೊಗಸಾಗಿ ವರ್ಣಿಸಲಾಗಿದೆ. ಪ್ರಾಕೃತಿಕ ಸನ್ನಿವೇಶಗಳು ಬೆಳಕಿನ ಕಿರಣಗಳಿಗೆ ಮುಖಾಮುಖಿಯಾಗುವುದನ್ನು ಗಮನಿಸಬಹುದು. ಇದರ ಜೊತೆಗೆ ಮಾತಿನಲ್ಲಿ ಹೇಳಲಾಗದ ಸೌಂದರ್ಯ ಅನುಭವವು ಈ ಕವಿತೆಯಲ್ಲಿ ಅಡಕವಾಗಿದೆ. ಒಟ್ಟಾರೆಯಾಗಿ ಬೆಳಗು ಕವಿತೆ ಕನ್ನಡದ ಉತ್ತಮ ಪ್ರಕೃತಿ ಗೀತೆಯಾಗಿದೆ.